ಗುರುಮೂರ್ತಿ ಅವರೇ, ನೀವಿಲ್ಲಿದ್ದೀರಾ? ಐ ಆಮ್ ಸಾರಿ, ಡಿಸ್ಟರ್ಬ್ ಮಾಡಿಬಿಟ್ಟೆ ಅನಿಸುತ್ತೆ. ಇಲ್ಲಿ ನೀವು ಶನಾಯ ಗೆಸ್ಟು, ಅಲ್ಲಿ ನಿಮ್ಮ ಹೆಂಡತಿಗೆ ಮತ್ತಾರೋ ಇನ್ನೊಬ್ರು ಗೆಸ್ಟು. ನನಗೆ ನೀವಿಬ್ರು ಬೇಕು. ಗುಡ್ ನೈಟ್. ಡಯಾನಾ, ನಿನ್ನ ಆಮೇಲೆ ಮಾಡ್ತೀನಿ, ಬಾಯ್. ಇವಳೇ ಅಲ್ವಾ ನಿಮ್ಮ ಯಜಮಾನ್ರ ಜೊತೆ ಅವತ್ತು ಕೋರ್ಟಿಗೆ ಬಂದಿದ್ದು? ಈಗ ಹೇಗಿದೆ ನಿಮ್ಮ ಲೈಫು? ಚೆನ್ನಾಗಿದೆ ಮೇಡಮ್. ಎಲ್ಲ ಒಂದು ಕಡೆ ಸಂಸಾರ ಮತ್ತೆ ಸರಿ ಹೋಗ್ಬೋದು ಅನ್ನೋ ಹೋಪ್ಸ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಮಗನ ಜೊತೆ ಇರೋಕ್ಕೆ ಅವಕಾಶ ಸಿಕ್ಕಿದೆ. ಅದಕ್ಕಿಂತ ದೊಡ್ಡ ಸಂತೋಷ ನನಗಿನ್ನು ಯಾವುದೂ ಇಲ್ಲ. ಸುಬ್ಬಮ್ಮ, ಪಪ್ಪ ನಮ್ಮ ಜೊತೆ ಚೆನ್ನಾಗಿದ್ದಾಗ ನಿನ್ ಕೆಲ್ಸಕ್ಕೆ ಹೋಗೋದೇ ಬೇಡ, ಯಾಕಂದ್ರೆ ದುಡ್ಡೆಲ್ಲ ಅವರೇ ಕೊಡೋರು. ಆದ್ರೆ ಈಗ ನಿನ್ ಕೆಲ್ಸಕ್ಕೆ ಹೋಗ್ಲೇಬೇಕು. ಸುಬ್ಬಮ್ಮ, ಪಪ್ಪ ನಿನ್ ಜೊತೆ ಮತ್ತೆ ಸರಿ ಹೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಏನೇನು ಸಮಸ್ಯೆ? ನಾನು ಆಗಿಂದ ನೋಡ್ತಾನೆ ಇದ್ದೀನಿ. ಮಗು ಏನೋ ದೊಡ್ಡ ಅಪರಾಧ ಮಾಡಿರೋ ಹಾಗೆ ಕೂಗಾಡ್ತಾ ಇದೆಯಾ? ಅಲ್ಲ, ನಂಗೆ ಗೊತ್ತು ಇನ್ನು ಯಾಕೆ ಹೀಗೆ ಆಡ್ತಿದ್ಯಾ ಅಂತ. ಅದಕ್ಕೆ ಅವನು ನಿನ್ನ ಮಗ ಮಾತ್ರ ಯಾಕೆ ಹೀಗೆ ಮಣ್ಣು ಮಸಿ ಅಂತ ಹೇಳಿ ಬೆಂಕಿ ಹಚ್ಚಿರ್ತಾನೆ. ಅದಕ್ಕೆ ನೀನು ಕುದಿತಾ ಇದೆಯಾ, ಅಷ್ಟೇ ತಾನೆ? ನನ್ನ ಮಗನ ಭವಿಷ್ಯದ ಬಗ್ಗೆ ನಾನು ಮಾತಾಡೋದಕ್ಕೆ ಯಾರು ನನಗೇನು ಹೇಳ್ಕೊಡ್ಬೇಕಾಗಿಲ್ಲ. ಅಷ್ಟಕ್ಕೂ ಅವ್ರು ಮಾತಾಡಿದ್ರು, ಅದ್ರ ತಪ್ಪೇನೈತೆ? ಅವ್ರು ಒಳ್ಳೇದಕ್ಕೆ ತಾನೇ ಹೇಳಿದ್ದು. ಹೌದೌದು, ಅವ್ನು ಏನು ಮಾಡಿದ್ರು ಎಲ್ಲ ಒಳ್ಳೇದೆ. ನಿಮ್ಗಳದ್ದೇನು ತಪ್ಪೇ ಇಲ್ಲ ಅಲ್ವಾ? ನಿನ್ನ ಕೆಲಸ ಅಂತ ಅವನ ಮೇಲೆ ಕಾನ್ಸಂಟ್ರೇಟ್ ಮಾಡದೇ ಇರೋದಕ್ಕೆ ನನ್ನ ಮಗು ಹೀಗಾಗಿರೋದು. ಏನ್ ಮಾಡ್ತೀರಾ ಮಾವ? ಕೈ ಹಿಡಿದ ಗಂಡ ಕೈ ಕೊಟ್ಟ ಮೇಲೆ ಹೊಟ್ಟೆ ಪಾಡಿಗೆ ಏನಾದ್ರೂ ಮಾಡ್ಲೇಬೇಕಲ್ವಾ? ಮಾತಿಗೆ ಮಾತು ಕೊಡ್ಬೇಡ. ಅತರ್ನ ಸಾಕಕ್ಕೆ ಏನು ಖರ್ಚಾಗುತ್ತೋ ಅದೆಲ್ಲ ನಾನು ನೋಡ್ಕೋತೀನಿ ಅಂತ ಮೊದಲು ಹೇಳ್ದೆ ತಾನೆ. ಇಷ್ಟು ದಿನ ನನ್ನ ಮಗ ನಿನ್ನ ಜೊತೆ ಇದ್ದು ಹೀಗಾಗಿದ್ದು ಸಾಕು. ಡಿವೋರ್ಸ್ ಆದ್ಮೇಲೆ ನನ್ನ ಮಗ ನನ್ನ ಜೊತೆ ಇರ್ತಾನೆ. ಹೇಳ್ತಾನು. ನಾನಿಲ್ಲಿ ಕೆಂಡದಾಗ ಕುದಿತಾ ಇದ್ರೆ ಇನ್ನು ಆರಾಮಾಗಿ ಹೇಳು ಜಾನು ಅಂತ ಹೇಳ್ತಾ ಇದ್ಯಾ? ಏನೇ ಜಾನು? ಏನ್ ಆಯ್ತಾ? ಅವಾಗ್ಲಿಂದ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನನ್ ಕಾಲ್ನೇ ಕಟ್ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡೋಷ್ಟು ನಾನು ಬೇಡವಾಗೋದ್ನಾ? ನೀನ್ ಕಾಲ್ ಮಾಡ್ತೀಯಾ? ಜಾನು, ಈಗ ಅರ್ಥ ಆಯ್ತು. ಆ ಸುಬ್ಲಕ್ಷ್ಮಿ ನಿನ್ ಕಾಲ್ ಮಾಡೋದು ನೋಡಿ ಉರ್ಕೊಂಡಿರ್ತಾಳೆ, ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಾಳೆ. ಓಹೋ, ಮನೇಲಿದ್ರೆ ಫೋನ್ ಹೆಂಡತಿ ಕೈಲಿರುತ್ತೋ? ಶಬಾಷ್. ಶನಾಯ, ಅವಳ ಕೈಲೇನಿರಲಿಲ್ಲ, ಮರ್ತು ಹಾಲಲ್ಲಿ ಇಟ್ಟಿದ್ದೆ. ಬೈ ಚಾನ್ಸ್ ಅವಳ ಕೈಗೆ ಸಿಕ್ಕಿದೆ ಅಷ್ಟೇ. ಕತೆ ಚೆನ್ನಾಗೇ ಹೇಳ್ತೀಯ ಗ್ಯಾರಿ ನೀನು. ಈಗೇನೋ ಸುಬ್ಲಕ್ಷ್ಮಿ ಮೇಲೆ ಹೇಳ್ತಾ ಇದ್ಯಾ, ನಾನು ಅದನ್ನ ನಂಬ್ತೀನಿ ಅಂತಾನೆ ಇಟ್ಕೊ. ಬಟ್ ಆಗ್ಲೇ ನೀನು ಡಯಾನಾ ಮನೇಲಿ ತಾನೇ ಇದ್ದೆ, ನನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ ತಾನೆ. ನಾನು ಬರೋಷ್ರಲ್ಲಿ ಯಾಕೆ ಹೊಟ್ಟೋದೆ? ನಿನ್ನಿಂದ ಈ ಡಯಾನಾ ಮುಂದೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಸಾರಿ ಜಾನು. ಯಾವಳಿಗೆ ಬೇಕು ನೀನ್ ಸಾರಿ? ನನ್ಗೋಸ್ಕರ ಜಸ್ಟ್ ಇನ್ನೊಂದು ಅರ್ಧ ಗಂಟೆ ವೇಟ್ ಮಾಡಕ್ಕಾಗ್ಲಿಲ್ವಾ ನಿನ್ಗೆ? ಸುಬ್ಲಕ್ಷ್ಮಿ ಮಲಗಿದಾಳೆ, ಅವಳು ಎದ್ಬಿಡ್ತಾಳೆ. ಕ್ಯಾರಿ, ನಾನು ಯಾಕೆ ಎದ್ರುಕೊಂಡ್ಲಿ? ಅವಳು ನನ್ನ ಹೆಂಡ್ತಿನ, ಬೇಕಾದ್ರೆ ನೀನ್ ಎದ್ರುಕೋ ಹೋಗ್. ಜಾನು, ಇದು ಡಯಾನಾ ಮನೆ ಅಲ್ಲ, ನಿನ್ಗೆ ಹೇಗ್ ಬೇಕೋ ಕೂಗಾಡಕ್ಕೆ. ಇದು ನನ್ನ ಮನೆ. ಮಾವ, ಒಂದು ನಿಮಿಷ ಬರ್ತೀನಿ. ಯಾಕಮ್ಮ, ಏನಾಯ್ತು? ಅದು ನನ್ನ ಫೋನ್ ಮರ್ತು ಬಂದೆ. ಬರ್ತೀನಮ್ಮ ಜಾನು, ಬರ್ತೀನಿ ಸುಶಿ. ಹೆಲ್ಪ್ ಮಾಡಿದ್ದಕ್ಕೆ ಇನ್ನೊಂದ್ಸಲ ಥ್ಯಾಂಕ್ಸ್ ಆಂಟಿ. ಅದ್ರಲ್ಲಿ ಏನಿದೆಯಮ್ಮ, ಪರವಾಗಿಲ್ಲ. ಹಾಯ್ ಜಾನಕಿ.
ಆಕ್ಸಿಡೆಂಟ್ ಆಗೋಕ್ಕೂ ಮುಂಚೆ ಹರಿಣಿ ನನಗೆ ಕಾಲ್ ಮಾಡಿ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು, ದೇವಸ್ಥಾನಕ್ಕೆ ಬನ್ನಿ ಅಂದ್ಲು. ಅವಳು ಮಾತಾಡಿದ್ದು ನೋಡಿದ್ರೆ ಏನೋ ಮುಖ್ಯವಾದ ವಿಚಾರ ಇರಬೇಕು ಅಂದ್ಕೊಂಡೆ. ಆದರೆ ಅಲ್ಲಿಗೆ ಹೋಗಿ ನೋಡಿದಾಗ ಅವಳೇನು ಹೇಳಲಿಲ್ಲ. ರೋಡಲ್ಲಿ ಬರಬೇಕಾದ್ರೆ ಏನೋ ಹೇಳಕ್ಕೆ ಟ್ರೈ ಮಾಡ್ತಾಯಿದ್ಲು, ಆದರೆ ಅದು ನನಗೆ ಸರಿ ಕೇಳಿಸ್ಲಿಲ್ಲ ಚಿಕ್ಕಮ್ಮ. ನನ್ನ ಗಟ್ಟಿಯಾಗಿ ಅಪ್ಕೊಂಡು ಬೆಳ್ಳಿ, ನಿನಗೇನೂ ಆಗಲ್ಲ, ನಿನ್ನ ಜೊತೆ ನಾನಿದ್ದೀನಿ ಅಂತ ಹೇಳು ಹರಿಣಿ. ಒಂದೇ ಒಂದ್ಸರಿ ಹೇಳು. ನನ್ನ ಮಗಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಾಗ್ಬೇಕು. ಹೇಳ್ತೀರಾ ಇಲ್ವಾ? ಹೇಳ್ತೀನಿ. ಅವ್ರ ಅಮ್ಮನ ಊರಿಗೆ ಹೋಗಿ ಆ ಮನೇಲಿರೋದು ಅವಳು ರೂಢಿ. ಯಾವ ಊರದು? ನನ್ನ ಒಳ ಮನಸ್ಸಿಗೆ ಅಪಾಯದ ಮುನ್ಸೂಚನೆ ಸಿಗ್ತಾ ಇದೆ. ಅಮೃತನ ಜೊತೆ ಬಂದಿರೋ ನಾಗನ ನಾವು ಮಂಡಲದಲ್ಲಿ ಬಂದಿದ್ದೀವಿ. ಈ ನಾಗ ಇಲ್ಲೇ ಇದೆ. ಹಾಗಾದ್ರೆ ಅಮೃತನ ಕಾಪಾಡಿದ ನಾಗ ಯಾವುದೋ? ಆ ಸುಂದರಿಗಾಗಿ ಯಾರನ್ನು ಬೇಕಾದರೂ ಗೆಲ್ಲಬಲ್ಲೆ. ಒಂದು ಕ್ಷಣದಲ್ಲಿ ಆ ಭೂಲೋಕದಿಂದ ಈ ಪಾತಾಳ ಲೋಕಕ್ಕೆ ಹೊತ್ತು ತರಬಲ್ಲೆ. ಏನು ತ್ರಿಭುವನ ಸುಂದರಿ, ಅಂದು ಹುಲಿಯನ್ನು ಕಂಡ ಆ ಹರಿಣಿ ಓಡಿ ಹೋಗಿ ತಪ್ಪಿಸಿಕೊಳ್ಳುವಂತೆ ತಪ್ಪಿಸಿಕೊಂಡೆ. ಆದರೆ ಇಂದು ನಾನೀಗ ಆ ಭೂದೇವಿಯನ್ನು ನೋಡಬಹುದೇ? ಕಾಲು ಮುರಿದುಕೊಂಡ ಜಿಂಕೆ ಇನ್ನು ಹುಲಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ತಿಳಿದು ಮೌನವಾದಂತೆ ನೀನು ಮೌನವಾಗಿ ನಿಂತಿರುವೆ. ಆಕೆಗೆ ಆಶ್ರಯ ನೀಡುವ ಸಂದರ್ಭ ಬಂದಾಗ ಸ್ವಯಂ ನಾನೇ ಅವರನ್ನು ಇಲ್ಲಿಗೆ ಕರೆತರುವೆ. ಆಗ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಾನಾಗಿಯೇ ದೊರೆಯುತ್ತವೆ. ಏನ್ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ದತ್ತಣ್ಣ. ಹೊರಗಡೆ ಹೋದ್ರೆ ಜನ ಆಡ್ಕೊಂಡು ನಗ್ತಾರೆ. ತಮ್ಮನೋ ತಂಗಿನೋ ಅಥವಾ ಮಗುಗೆ ಏನು ಹೆಸರು ಇಡ್ತೀರಾ? ಇಷ್ಟೆಲ್ಲ ಆದ್ರೂ ನೀನ್ ಮಾಡಿರೋ ತಪ್ಪನ್ನ ಒಪ್ಕೋತಾ ಇಲ್ವಲ್ಲ ಲಕ್ಕಿ? ಮನೆ ಬಿಟ್ಟು ಹೋಗು ಅಂತ ಹೇಳಿಲ್ಲ, ಹೋಗಿದ್ದಾರೆ. ಬಾ ಅಂತ ನಾನೇ ಕರೀಲಿ. ಒಂದ್ ವೇಳೆ ಅವರೇ ಬಂದ್ರೆ? ಏನಪ್ಪಾ ದತ್ತ, ಹೇಗಿದೆಯೋ? ಲಕ್ಕಿ ಬಗ್ಗೆ ಕೇಳಲ್ವಾ ನೀವು? ಎಲ್ಲ ಇದ್ರೂ ಅನಾಥನ್ ಥರ ಬದುಕ್ತಾ ಇದ್ದಾನೆ. ಊಟ ತಿಂಡಿನೂ ಮಾಡ್ತಾ ಇಲ್ಲ. ಲಕ್ಕಿ ಸರಿ ಹೋಗೋಕ್ಕೆ ನೀವೇನಾದರೂ ಮಾಡಲೇಬೇಕು, ಇಲ್ಲ ಅಂದರೆ ಅವ್ನು ನಮ್ಮನ್ನೆಲ್ಲ ಕೈ ಬಿಟ್ಟು ಹೋಗ್ಬಿಡ್ತಾನೆ. ದೇವ್ರೆ, ನಾನು ಕೇಳ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಆಸ್ತಿ, ಗೌರವ, ಅಂತಸ್ತು, ಘನತೆ ಎಲ್ಲ ಕೊಟ್ಟಿದೆಯಾ. ನಮ್ಮ ಮನೇಲಿ ಎಲ್ರಿಗೂ ಆರೋಗ್ಯನೂ ಕೊಟ್ಟು ಕಾಪಾಡಪ್ಪ.